ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇಲ್ಲಿ ಇವತ್ತೊಂದು ಹೊಸ ರೆಸಿಪಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತೆಂಗಿನಕಾಯಿ ಐಸ್ ಕ್ರೀಮ್ ಮಾಡಿದ್ದೇನೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಟೇಸ್ಟಿಯಾಗಿರುವಂಥ ಈ ಬೇಸಿಗೆಗೆ ಈ ಥರ ನಾವು ಮನೆಯಲ್ಲಿ ಐಸ್ ಕ್ರೀಮ್ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಹೊರಗಡೆ ತಂದು ತಿನ್ನೋಕ್ಕಿಂತ ನಾವು ಮನೆಯಲ್ಲೇ ಮಾಡಿ ತಿಂದೀವಿ ಅನ್ನೋದೊಂದು ಖುಷಿ ಇರುತ್ತೆ. ಮಕ್ಕಳಿಗೆ ಅಷ್ಟೇ ಖುಷಿಯಾಗಿರುತ್ತೆ. ಸೂಪರ್ ಆಗಿದೆ. ನಾನು ಐಸ್ ಕ್ರೀಮ್ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದ್ದಾವೆ. ಹಾಗೆ ಇಲ್ಲಿ ಒಂದು ಗ್ಲಾಸಲ್ಲಿ ಕೂಡ ಹಾಕಿಟ್ಟಿದ್ದೆ ನಾನು. ಅದನ್ನು ಕೂಡ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿ ನೀರಲ್ಲಿಟ್ಟು ಇದನ್ನು ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇಲ್ಲಿ ಮೊದಲನೇದಾಗಿ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿನ ಈ ಥರ ನಾನು ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಮೇಲ್ಗಡೆ ಸಿಪ್ಪೆ ಏನು ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದನ್ನೆಲ್ಲ ಸಿಪ್ಪೆ ಒಂದು ಬಿಡಲ್ದೆ, ಒಂಚೂರು ಎಲ್ಲಿ ಬಿಡಲ್ದೇ ತೆಗಿಬೇಕಾಗುತ್ತೆ. ಅದನ್ನು ಕ್ಲೀನ್ ಮಾಡಿ ತೊಳ್ಕೊಂಡು ನಾನಿಲ್ಲಿ ಕುಕ್ಕರಲ್ಲಿ ಒಂದು 3-4 ವಿಜಿಲ್ ಬರ್ಸ್ಕೊತೀನಿ. ಯಾಕಂದರೆ ಇಲ್ಲಾಂದರೆ ಅದು ಸಾಫ್ಟ್ ಆಗಲ್ಲ. ನಾವು ಮಿಕ್ಸಿಗೆ ಹಾಕಿದರೆ ಸಾಫ್ಟ್ ಆಗಬೇಕು ಐಸ್ ಕ್ರೀಮ್ಗೆ. ಅದಕ್ಕಾಗಿ ನಾನಿಲ್ಲಿ ಕುಕ್ಕರಲ್ಲಿ ಕೆಳಗೆ ನೀರು ಹಾಕಿ ಒಂದು ಸ್ಟ್ಯಾಂಡ್ ಹಾಕಿ, ಕಾಯಿಯಲ್ಲಿ ನೀರು ಹಾಕಲ್ಲ, ಹಾಗೆ ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ. ನೋಡಿ, ಒಂದು 3-4 ವಿಜಿಲ್ ಹಾಕಿದ್ರೆ ಸಾಕು. ಜಾಸ್ತಿ ಏನು ಹಾಕುವಂಥ ಅವಶ್ಯಕತೆ ಇರಲ್ಲ. 3-4 ವಿಜಿಲ್ ಸಾಕು ನಮಗೆ. ಇಲ್ಲಿ ತುಂಬ ಚೆನ್ನಾಗಿ ಅದು ಈಗ ವಿಜಿಲ್ ಆಗಿ ಆಫ್ ಆಗಿದೆ ಗ್ಯಾಸ್. ಇಲ್ಲಿ ನಾನು ಒಂದು ಬೌಲನ್ನು ಹಾಲು ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಹಾಲಲ್ಲ, ನಾವು ಚಾಕೆಲ್ಲ ಉಪಯೋಗಿಸ್ತೀವಿ ಆ ಹಾಲನ್ನು ಮಿಲ್ಕ್ ಹಾಕ್ತಾ ಇದ್ದೀನಿ. ಅದಕ್ಕೆ 1 ಬೌಲು ಸಕ್ಕರೆ ಹಾಕ್ತಾ ಇದ್ದೀನಿ. 1 ಬೌಲು ಸಕ್ಕರೆ, 1 ಬೌಲು ಹಾಲು, ಹಾಗೆ 2 ಬೌಲ್ನಷ್ಟು ಮೆಜರ್ಮೆಂಟ್ ತಗೋಬೇಕು. 2 ಬೌಲ್ನಷ್ಟು ತೆಂಗಿನಕಾಯಿ ಹೋಳಿತ್ತು. ಅದಕ್ಕಾಗಿ 1 ಬೌಲ್ ಸಕ್ಕರೆ ಸಾಕು ನಮಗೆ. ಜಾಸ್ತಿ ಆಗುತ್ತೆ ಮತ್ತೆ ಸ್ವೀಟ್ ಐಸ್ ಕ್ರೀಮ್ಗೆಲ್ಲ. ಇದು ಸಕ್ಕರೆ ಕರಗೋರಿಗೆ ಅರ್ಧ ಬೌಲ್ ಹಾಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟು. ಇದು ಗಂಟಿಲ್ಲದ ಹಾಗೆ ಇಲ್ಲಿ ಕಲಸಬೇಕಾಗತ್ತೆ. ನಾವು 1 ಗಂಟೆ ಇರಬಾರ್ದು, ಅದು ಕೂಡಲೇ ಕರಗುತ್ತೆ. ಗಂಟೆ ನೀರಲ್ಲ ಅದರಲ್ಲಿ. ಆಲ್ಮೋಸ್ಟ್ ಅದು ಕರಗಿಸ್ಕೊಂಡು ಇಟ್ಕೊಂಡಿವಲ್ಲ ಇಲ್ಲಿ ಸೈಡಿಗೆ. ಇಲ್ಲಿ ಸಕ್ಕರೆ ಮತ್ತೆ ಹಾಲು ಎರಡು ಈಗ ಕರಗಿದೆ ನೋಡಿ. ಈಗ ಕಾರ್ನ್ಫ್ಲವರ್ ಹಿಟ್ಟನ್ನು ಇದಕ್ಕೆ ಸೇರಿಸ್ತೇನೆ ನೋಡಿ ಎಲ್ಲವನ್ನು. ಅದು ಕೂಡಲೇ ಕಾರ್ನ್ಫ್ಲವರ್ ಹಿಟ್ಟು ಹಾಕಿ ನಾವು ಕೈ ಬಿಡಬಾರ್ದು, ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ. ತುಂಬ ಈಸಿಯಾಗಿ ತಳ ಹಿಡಿತೆ ಕಾರ್ನ್ಫ್ಲವರ್ ಹಿಟ್ಟು. ಮತ್ತೆ ಕುದಿಸ್ತಾನೆ ಇರಬೇಕು ಕಂಟಿನ್ಯೂ. 1-2 ನಿಮಿಷದಲ್ಲಿ ತುಂಬ ಗಟ್ಟಿ ಆಗತ್ತೆ. ಅದು ಗಟ್ಟಿ ಆಗೋದಕ್ಕೋಸ್ಕರ ನಾವಿಲ್ಲಿ ಕಾರ್ನ್ಫ್ಲವರ್ ಹಿಟ್ಟು ಹಾಕ್ತೇವೆ. ತುಂಬ ಬೇಗನೆ ಗಟ್ಟಿ ಆಗುತ್ತೆ ನೋಡಿ. ಈಗ ಇಷ್ಟಿದ್ದದು 1-2 ನಿಮಿಷದ ಒಳಗಡೆನೆ ಗಟ್ಟಿಯಾಗಿಬಿಡುತ್ತೆ ಚೆನ್ನಾಗಿ. ನೋಡಿ ಹೇಗಾಗುತ್ತೆ. ಕೈ ಮಾತ್ರ ಬಿಡಬಾರ್ದು, ತಳ ಹಿಡಿದು ಬಿಡುತ್ತೆ ಕೂಡಲೇ, ಮತ್ತೆ ಗಂಟು ಕೂಡಲೇ ಆಗುತ್ತೆ ಅದು. ನೋಡಿ ಎಷ್ಟು ಚೆನ್ನಾಗಿ ಈಗ ಗಟ್ಟಿಯಾಗಿದೆ. 1-2-3 ನಿಮಿಷದ ಒಳಗಡೆ ಗಟ್ಟಿ ಆಗುತ್ತೆ. ಇದನ್ನು ನಾನು ಏನು ಮಾಡ್ತೀನಿಪ್ಪ ಅಂದರೆ ಈಗ ಆರ್ಲಿಕ್ಕೆ ಬಿಡ್ತೀನಿ. ಇದು ಫುಲ್ಲು ತಣ್ಣಗಾಗಬೇಕು ನಮಗೆ. ಇದನ್ನೀಗ ಗ್ಯಾಸ್ ಆಫ್ ಮಾಡ್ಕೊಂಡು ಆರ್ಲಿಕ್ಕೆ ಬಿಟ್ಬಿಡ್ತೀನಿ. ನೋಡಿ ಎಷ್ಟು ಥರ ಗ್ಲಾಸ್ ಆಗಿ ಕಾಣ್ತಾ ಇದೆಯಲ್ಲ ಕಾರ್ನ್ಫ್ಲವರ್ ಹಿಟ್ಟು, ಹಾಗೆ ಕಾಣುತ್ತೆ. ಈಗ ಇದನ್ನು ನಾನು ತಣ್ಣಗಾಗಬೇಕು ಪೂರ್ತಿ. ನಮಗೆ ಐಸ್ ಕ್ರೀಮ್ ಮಾಡಲಿಕ್ಕೆ ಪೂರ್ತಿ ತಣ್ಣಗಾದ್ರೇ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ 3-4 ವಿಜಿಲ್ ಕೂಡ ಕುಕ್ಕರ್ ಆಗಿದೆ. ಈಗ ತೆಗೆದು ನೋಡೋಣ ಬನ್ನಿ. ನಾವು ತೆಂಗಿನಕಾಯಲ್ಲಿ ನೀರು ಹಾಕಬಾರ್ದು, ನೀರು ಹಾಕಿ ಕುದಿಸ್ಲಿಕ್ಕೆ ಚೆನ್ನಾಗಿರಲ್ಲ ಅದು. ಹಾಗಾಗಿ ಇಲ್ಲಿ ನಾನು ನೋಡಿ ಈಗ ತೆಗಿತಾ ಇದ್ದೀನಿ. ನೀರಿಲ್ಲ ಅದರೊಳಗಡೆ. ಅದು ಈಗ ಚೆನ್ನಾಗಿ ಆರಬೇಕು. ನಾನು ಇಲ್ಲಿ ಒಂದು ತಟ್ಟೆಗೆ ಹಾಕಿ ಆರ್ಲಿಕ್ಕೆ ಬಿಡ್ತೀನಿ. ಅದರಲ್ಲೇ ಬಿಟ್ಟರೆ ತುಂಬ ಹೊತ್ತು ಟೈಮ್ ತಗೊಳುತ್ತೆ ನಮಗೆ. ಅದಕ್ಕಾಗಿ ಇದು ಕೂಡ ತೆಂಗಿನಕಾಯಿ ಆರಬೇಕು. ಮಿಕ್ಸಿಗೆ ಸುಡು ಹಾಕಬಾರ್ದಲ್ಲ. ಆರಿದ ನಂತರ ಈಗ ಇದು ಚೆನ್ನಾಗಿ ಆರಿದೆ ನೋಡಿ, ಕಾಣಿಸುತ್ತೆ ನಿಮಗೆ. 2 ಕೈಲಿ ಇದು ಮಾಡ್ತಾ ಇದ್ದೀನಿ. ಆರಿದ ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಇದನ್ನೀಗ. ನೋಡಿ ಇಲ್ಲೆಲ್ಲ ಆರಿದೆ. ಈಗ ಇದನ್ನೆಲ್ಲ ಈಗ ದೊಡ್ಡ ಮಿಕ್ಸಿ ಜಾರ್ ತಗೊಳ್ಳಿ, ಸಣ್ಣದಕ್ಕೆ ತಗೊಳಿಕ್ ಹೋಗ್ಬಿಡಿ. ಸಣ್ಣದು ಯಾಕಂದ್ರೆ ಮತ್ತೆ ಹಾಲೆಲ್ಲ ಹಾಕಬೇಕಾಗತ್ತಲ್ಲ, ಹಾಗಾಗಿ ಅದು ಇದಾಗುತ್ತೆ. ಸಣ್ಣ ಮಿಕ್ಸಿ ಜಾರಲ್ಲಿ ರುಬ್ಲಿಕ್ಕೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು ದೊಡ್ಡ ಮಿಕ್ಸಿ ಜಾರನ್ನೇ ತಗೊಂಡಿದ್ದೇನೆ. ಈಗ ಇದನ್ನ ತರಿಯಾಗಿ ರುಬ್ತೇನೆ. ಇದಕ್ಕೆ ಹಾಲಾಗ್ಲಿ ನೀರಾಗ್ಲಿ ಏನು ಮಿಕ್ಸ್ ಮಾಡಿಲ್ಲ ನೋಡಿ, ಹಾಗೆ ರುಬ್ಬಿದ್ದೇನೆ. ಯಾಕಂದ್ರೆ ಬೇಯಿಸಿರೋದ್ರಿಂದ ಸ್ವಲ್ಪ ಪೇಸ್ಟ್ ಆಗುತ್ತೆ ಕೂಡಲೇ. ಅದಕ್ಕಾಗಿ ಈಗ ನೋಡಿ ಇದಕ್ಕೆ ನಾನು ಏನು ಮಾಡ್ತೀನಿ, ಅರ್ಧ ಬೌಲು ಹಾಲು ಹಾಕ್ತಾ ಇದ್ದೀನಿ. ನಾವೇನು 1 ಬೌಲು ಸಕ್ಕರೆ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಅರ್ಧ ಬೌಲ್ ಹಾಲು ಕಾರ್ನ್ಫ್ಲವರ್ ಹಿಟ್ಟಿಗೆ ಇಟ್ಟಿದ್ದೆ. ಅರ್ಧ ಬೌಲು ಈಗ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಕಾಯಿ ಒಟ್ಟಿಗೆ, ಹಸಿ ತೆಂಗಿನಕಾಯಿ ಒಟ್ಟಿಗೆ. 2 ಬೌಲು ತೆಂಗಿನಕಾಯಿ ಹೋಳು, 2 ಬೌಲು ಹಾಲು, 1 ಬೌಲು ಸಕ್ಕರೆ, ಇಷ್ಟನ್ನು ಇದಕ್ಕೆ ತಗೊಂಡೆದ್ದು. 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟು. ನೋಡಿ ಈಗ ಇದು ಕೂಡ ಆರಿದೆ.
ಈ ಏನು ತೆಂಗಿನಕಾಯಿ ಹೋಳು ಮಿಕ್ಸಿ ಮಾಡಿದ್ದೀವಲ್ಲ ಇದಕ್ಕೆ ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಮಿಕ್ಸಿ ಜಾರಿಗೆನೆ. ಈಗ ಇದನ್ನೆಲ್ಲವನ್ನು ನಾವು ಮಿಕ್ಸಿ ಜಾರಲ್ಲಿ ಮತ್ತೆ ರುಬ್ಕೋಬೇಕಾಗತ್ತೆ ನೋಡಿ. ಈ ಥರ ಈಗ ರುಬ್ಬಬೇಕು ಚೆನ್ನಾಗಿ 1 ರಿಂದ 2 ನಿಮಿಷ ರುಬ್ಕೋಬೇಕಾಗತ್ತೆ. ಇದರೊಟ್ಟಿಗೆ ಇನ್ನೂ ತೆಂಗಿನಕಾಯಿ ಪೇಸ್ಟ್ ಆಗುತ್ತೆ ನಮಗೆ. ನೋಡಿ ಯಾವ ಥರ ಬಂದಿದೆ, ಈಗ ಪೇಸ್ಟ್ ಆಗಿದೆಯಲ್ಲ ನೈಸಾಗಿ. ಈಗ ನೀವು ಐಸ್ ಕ್ರೀಮ್ ಇವು ಇರ್ತಾವಲ್ಲ ಅವಕ್ಕೆಲ್ಲ ಹಾಕೋಬಹುದು. ಇಲ್ಲ ಅಂದ್ರೆ ನೀವು ನಾವೇನು ತೆಂಗಿನಕಾಯಿ ಚಿಪ್ ಇರುತ್ತಲ್ಲ ಅದಕ್ಕಾದ್ರೂ ಹಾಕೋಬಹುದು. ಇಲ್ಲಾಂದ್ರೆ ಗ್ಲಾಸ್ಗಳು ಲೋಟಗಳು ಇರ್ತಾವ ನೋಡಿ ಅದರಲ್ಲಿ ಆದ್ರೂ ಹಾಕೋಬಹುದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಐಸ್ ಕ್ರೀಮ್ ಮಾಡಲಿದ್ದು ಇದಕ್ಕೆ ಹಾಕಿದ್ದೀನಿ 6. ಮತ್ತೆ ಹಾಗೆ ಒಂದು ಗ್ಲಾಸಿಗೆ ಕೂಡ ಹಾಕ್ತಾ ಇದ್ದೀನಿ, 1-2 ಗ್ಲಾಸಿಗೆ. ಅಂದ್ರೆ ನಿಮಗೆ ಗೊತ್ತಾಗಬೇಕಲ್ಲ. ಈಗ ಸೈಡ್ ಇಡ್ತೀನಿ ನೋಡಿ. ಇದಕ್ಕೆ ಹಾಕಿದ ನಂತರ ಈಗ ಗ್ಲಾಸಿಗೆ ಇದಕ್ಕೆ ಎಣ್ಣೆ ಅದು ಏನು ಹಚ್ಕೊಳ್ಬೇಡಿ. ಹಾಗೇನೆ ಇಲ್ಲಿ ಗ್ಲಾಸಿಗೆ ಕೂಡ ಹಾಕ್ತಾ ಇದ್ದೀನಿ ನೋಡಿ. ನಾನು 2 ಗ್ಲಾಸಿಗೆ ಹಾಕಿ ಇಡ್ತೇನೆ. ಫ್ರಿಜ್ಜಲ್ಲಿ ಇಟ್ಟರೆ ಆಯ್ತು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು. ಈ ಗ್ಲಾಸಿಗೆ ಹಾಕಿದ ಮೇಲೆ ಹೇಗಿಡೋದಂದ್ರೆ ನಿಮಗೆ ಗ್ಲಾಸ್ ಪೇಪರ್ ಸಿಗುತ್ತೆ ನೋಡಿ, ಪೇಪರ್ ಆದ್ರೂ ಹಾಕಿ ಇಡ್ಬೋದು. ಇಲ್ಲಾಂದ್ರೆ ಮನೆಯಲ್ಲಿ ಪ್ಲಾಸ್ಟಿಕ್ ಕವರ್ ಇರ್ತಾವಲ್ಲ ಕವರ್ ಅನ್ನ ಇದ್ರ ಮೇಲೆ ಹೊದಿಸಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಟರೆ ಆಯ್ತು. ಫ್ರಿಜ್ಜಲ್ಲಿ ನಾನು ಹಾಗೆ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ಮೇಲ್ಗಡೆ ಹೊದಿಸಿ ಈಗ ಇದಕ್ಕೆ ನಾನು ರಬ್ಬರ್ ಬ್ಯಾಂಡ್ ಅನ್ನ ಹಾಕ್ತೇನೆ. ಅಂದ್ರೆ ನಾವು ಮನೆಯಲ್ಲಿ ಇರುವಂತದನ್ನೇ ಅಡ್ಜಸ್ಟ್ ಮಾಡಿ ಹಾಕ್ತಾ ಇದ್ದೇನೆ. ಅಂದ್ರೆ ಎಲ್ಲವನ್ನು ನಾವು ಕೊಂಡು ತಂದು ಕಷ್ಟ ಆಗುತ್ತೆ ಮಾಡ್ಲಿಕ್ಕೆಲ್ಲ. ಅದಕ್ಕಾಗಿ ಮನೆಯಲ್ಲಿ ಇರುವಂತದನ್ನೇ ಅಡ್ಜಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಇದನ್ನ ಒಂದು ಓವರ್ ನೈಟ್ ಇಡ್ತಾ ಇದ್ದೀನಿ. ಮಿನಿಮಮ್ ಏನಿಲ್ಲ ಅಂದ್ರೂ 10 ಗಂಟೆ ಆದ್ರೂ ಫ್ರಿಜ್ ಅಲ್ಲಿ ಇಡಬೇಕು. ನಾನು ಇಲ್ಲಿ ಒಂದು ನೈಟ್ ಫ್ರಿಜ್ ಅಲ್ಲಿ ಬಿಟ್ಟಿದ್ದೀನಿ. ಈಗ ಇದು ಸಡನ್ಲಿ ನಮಗೆ ಹಾಗೆ ಐಸ್ ಕ್ರೀಮ್ ತೆಗಿಲಿಕ್ಕೆ ಹೋದ್ರೆ ಬರುವುದಿಲ್ಲ, ಯಾಕಂದ್ರೆ ತುಂಬಾ ಗಟ್ಟಿಯಾಗಿರುತ್ತೆ. ಸ್ವಲ್ಪ ನೀರಲ್ಲಿ ಒಂದು 30 ಸೆಕೆಂಡ್ ನೀರಲ್ಲಿ ಬಿಟ್ರೆ ಆಯ್ತು. ಅವಾಗ ಆಟೋಮೆಟಿಕ್ ಆಗಿ ತಾನಾಗಿ ಅವು ಬರ್ತವೆ. ನಮಗೆ ಕಷ್ಟಪಡುವಂತ ಅವಶ್ಯಕತೆನೇ ಇರಲ್ಲ ಫ್ರೆಂಡ್ಸ್. ನೋಡಿ ಇಲ್ಲಿ ಆ ತರ ತಿರುಗಿಸ್ಕೋಬೇಕು. ನೀರಿನಿಂದ ಹೊರಗೆ ತೆಗೆದ ತಕ್ಷಣ ತಿರುಗಿಸಿದ ತಕ್ಷಣ ನೋಡಿ ಹೇಗೆ ಬರುತ್ತೆ ನೋಡಿ ಐಸ್ ಕ್ರೀಮ್. ಎಷ್ಟು ಚೆನ್ನಾಗಿ ಬಂತಲ್ಲ. ನಾವು ಇದೇ ತರ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ಹೊರಗಡೆಯಿಂದ ತರುವಂತ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದಾವೆ ಐಸ್ ಕ್ರೀಮ್ಗಳು. ನಾನು 3 ನಿಮಗೆ ಇಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ಹಾಗೆ ಲೋಟದಲ್ಲಿ ಕೂಡ ಹಾಕಿದ್ದೆ. ನಿಮಗೆ ಅದು ಕೂಡ ಹೇಗೆ ಹೊರಗೆ ಬರುತ್ತೆ ಅನ್ನೋ ಕನ್ಫ್ಯೂಸ್ ಇರುತ್ತಲ್ಲ, ಅದನ್ನು ಕೂಡ ಒಂದು ನಾನು ಇಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಒಂದು 30 ಸೆಕೆಂಡ್ ನೀರಿಗೆ ಇಟ್ಟು ಇದನ್ನೇ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಬೇಕಾಗುತ್ತೆ ನಾವಿಲ್ಲಿ. ಆ ತರ ಮಾಡಿ ಒಂದು ಪ್ಲೇಟಲ್ಲಿ ಕೌಚ್ ಹಾಕೊಳ್ಳಿ. ಅದು ಈಸಿಯಾಗಿ ಕೆಳಗೆ ಬಿಟ್ಟುಕೊಳ್ಳುತ್ತೆ. ನಿಮಗೆ ಬರಲ್ಲ ಅನ್ನೋರು ನೋಡಿ, ನಾ ಕೈಯಿಂದ ಮಾಡಿದ ತಕ್ಷಣನೇ ಸೈಡ್ ಎಲ್ಲ ಬಿಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಬರಲ್ಲ ಅನ್ನೋರು ಒಂದು ಚಾಕುವಿಂದ ಟರ್ನ್ ಮಾಡ್ಕೊಳ್ಳಿ. ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇದೇ ತರ ನೀವು ಮನೆಯಲ್ಲಿ ತೆಂಗಿನಕಾಯಿ ಐಸ್ ಕ್ರೀಮ್ ಅನ್ನ ಮಾಡ್ಕೊಳ್ಳಿ. ಹೇಗೆ ಬಂದಿದೆ ಅಂತೇಳಿ ನೀವು ಮಾಡಿದ ಮೇಲೆ ಕಮೆಂಟ್ ಮಾಡಿ ತೋರಿಸಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ.